ಕಳೆದ ಒಂದೂವರೆ ವರ್ಷದಿಂದ ನಿರಂತರವಾಗಿ ದೇಶದ ವಿವಿಧ ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಬಾಂಬ್ ಇಡಲಾಗಿದೆ ಅನ್ನೋ ಇಮೇಲ್ ಬೆದರಿಕೆ ನಿರಂತರವಾಗಿ ಬರ್ತಾನೆ ಇದೆ. ಇಂದು ಬೆಂಗಳೂರಿನ 3 ಪ್ರತಿಷ್ಠಿತ ಕಾಲೇಜುಗಳಿಗೆ ಬಾಂಬ್ ಇಡಲಾಗಿದೆ ಅಂತ ಇಮೇಲ್ ಬೆದರಿಕೆ ಬಂದಿದೆ. ತಕ್ಷಣ ಅಲರ್ಟ್ ಆದ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ವಿವಿಧ ಟೀಮ್ಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ರು. ಆಮೇಲೆ ಏನಾಯ್ತು ಅದರ ಕುರಿತ ಡೀಟೇಲ್ಸ್ ಇಲ್ಲಿದೆ. 3 ಪ್ರತಿಷ್ಠಿತ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ, ಒಂದೇ ಐಡಿಯಿಂದ ದುಷ್ಕರ್ಮಿ ಇಮೇಲ್. ಎಸ್, ಕಳೆದ ವಾರವಷ್ಟೇ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಹೋಟೆಲ್ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಇಮೇಲ್ ಮೂಲಕ ಹೊಸ ಬಾಂಬ್ ಮೆಸೇಜ್ ಬಂದಿತ್ತು. ಗಾಬರಿಯಿಂದ ಸ್ಥಳಕ್ಕೆ ಹೋದ ವಿವಿಧ ಟೀಮ್ಗಳು ಇಡೀ ದಿನ ಪರಿಶೀಲನೆ ನಡೆಸಿ ಹುಸಿ ಬಾಂಬ್ ಬೆದರಿಕೆ ಅಂತ ತಿಳಿದು ನಿಟ್ಟುಸಿರು ಬಿಟ್ಟಿದ್ರು. ಈ ಪ್ರಕರಣ ತನಿಖಾ ಹಂತದಲ್ಲಿ ಇರುವಾಗಲೇ ಮತ್ತೆ ಅಂತಹದ್ದೇ ಇಮೇಲ್ ಸಂದೇಶ ಬಂದಿದೆ. ಬಿಇಎಲ್ ರಸ್ತೆಯ ಎಂಎಸ್ ರಾಮಯ್ಯ ಕಾಲೇಜು, ಬಸವನಗುಡಿಯ ಬಿಐಟಿ, ಹನುಮಂತನಗರದ ಬಿಎಂಎಸ್ ಕಾಲೇಜುಗಳಿಗೆ ಬಾಂಬ್ ಇಡಲಾಗಿದೆ ಅಂತ ಮೆಸೇಜ್ ಬಂದಿದೆ. ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಇಮೇಲ್ ಮೂಲಕ ಈ 3 ಕಾಲೇಜುಗಳ ವಿವಿಧ ಕಡೆಗಳಲ್ಲಿ ಬಾಂಬ್ ಇಡಲಾಗಿದೆ ಅಂತ ಕಾಲೇಜು ಮೇಲ್ ಐಡಿಗಳಿಗೆ ಮೆಸೇಜ್ ಬಂದಿತ್ತು. ತಕ್ಷಣ ಸ್ಥಳೀಯ ಪೊಲೀಸರು, ಬಾಂಬ್ ನಿಷ್ಕ್ರಿಯ ದಳ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಹೋದ್ರು. ವಿದ್ಯಾರ್ಥಿಗಳನ್ನ ಹೊರಗೆ ಹೋಗುವಂತೆ ಸೂಚಿಸಿ ತಪಾಸಣೆ ಶುರು ಮಾಡಿದ್ರು. 3 ಕಾಲೇಜುಗಳ ಇಂಚಿಂಚು ಜಾಗ ತಪಾಸಣೆ ನಡೆಸಿದ್ರು. ಯಾವುದೇ ಸ್ಫೋಟಕ ರೀತಿಯ ವಸ್ತುಗಳು ಪತ್ತೆಯಾಗಲಿಲ್ಲ. ಮಧ್ಯಾಹ್ನದಿಂದ ಸಂಜೆಯವರೆಗೂ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಇದು ಕೂಡ ಹುಸಿ ಬಾಂಬ್ ಇಮೇಲ್ ಅನ್ನೋದು ಗೊತ್ತಾಗಿತ್ತು. ಮೆಸೇಜ್ನ ಮೂಲ ಹುಡುಕೋಕೆ ಶುರು ಮಾಡಿದ ಅಧಿಕಾರಿಗಳಿಗೆ ಓರ್ವ ವ್ಯಕ್ತಿಯೇ ಒಂದೇ ಮೇಲ್ ಐಡಿಯಿಂದ ಮೆಸೇಜ್ ಮಾಡಿರೋದು ಪತ್ತೆಯಾಗಿದೆ. ಡೆಸ್ಕ್ ಅಲ್ಲಿ ಬಾಂಬ್ ಇಟ್ಟಿದ್ದೀವಿ ಅನ್ನೋ ಒಂದು ಮೇಲ್ ಕಳಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗೂ ಯಾವುದೇ ಅವಘಡಗಳನ್ನು ತಪ್ಪಿಸೋ ಒಂದು ನಿಟ್ಟಿನಲ್ಲಿ 3 ಕಾಲೇಜುಗಳಲ್ಲಿ ನಮ್ಮ ತಂಡಗಳು, ಎಕ್ಸ್ಪರ್ಟ್ ತಂಡಗಳು ಸ್ಥಳದಲ್ಲಿದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಮೇಲ್ ಎಲ್ಲಿಂದ ಬಂದಿದೆ ಹಾಗೂ ಯಾರು ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪತ್ತೆ ಹಚ್ಚೋ ಒಂದು ಕ್ರಮ ಮುಂದುವರೆದಿದೆ. ಸದ್ಯ ಸದಾಶಿವನಗರ, ಹನುಮಂತನಗರ, ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ತನಿಖೆ ನಡೆದಿದೆ. ಆದರೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಹುಸಿ ಬಾಂಬ್ ಕರೆಗಳು, ಮೇಲ್ಗಳು ಬರುವುದು ಕಾಮನ್ ಆಗ್ತಿದೆ. ಬೆದರಿಕೆ ಹಾಕ್ತಾ ಇರುವ ದುಷ್ಕರ್ಮಿಗಳನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಹಿಂದೆ ಬಿದ್ದಿದ್ದಾರೆ. ಇದೇ ಕಾರಣಕ್ಕಾಗಿ ಹುಸಿ ಬಾಂಬ್ ಬೆದರಿಕೆಗಳು ಹೆಚ್ಚಾಗ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.